ಆಗಿಟ್ಟ ನಿನ್ನ ಪುಟ್ಟಿ ಮ್ಯಾಕೆತ್ತಿ ನಿಮ್ ಕೆಲಸ ಮಾಡ್ರಿ ಅಂದಳ. ಏ ನಾನು ಇಷ್ಟು ಹುಟ್ಟಿ ದೊಡ್ಡಕ್ಕಾಗಿನಂದ್ರು ಕೈಯಾಗ ಒಮ್ಮೆ ನಾವು ಹೂವಿನ ಬುಟ್ಟಿ ಹಿಡದೇ ಇಲ್ಲ. ಈಗಲ್ಲ ಆಗೀತ ರಾತ್ರಿ ನನ್ನ ಕನಸಿನಾಗ ನೀ ಹಣ್ಣಿನ ಪುಟ್ಟಿ ತಂದಿದ್ದ್ಯಾ ಎತ್ತಂದಾಗ ಆ ಹಣ್ಣಿನ ಪುಟ್ಟಿ ಮನ್ಯಾಗ ಇಟ್ಟು ಬಂದ ರೀ 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 ಮಾಮಾರ ರೀ ರೀ ಶಿವ ಮಾಮಾರ ಅಂದಿದ್ದೆ. ಏನು ಈ ಗೀತ ನಿನಗ ಮಾಮ ಅಂದ್ಲ? ಮಾಮ ಅನ್ನೋದು ಆಟ ಅಲ್ಲಿಲ್ಲ ಮಗನ ಸದಾ ನಿಮ್ಮ ನೋಡಿದ್ರೆ ನನಗೊಂಥರ ಆಗುತ್ತೆ ಅಂದ್ಯಾಕೆ ಟ್ಯಾಕಿ ಬಡದ ನನ್ನ ಮುಖಕ್ಕೊಂದು ಮುತ್ತು ಕೊಟ್ಟ ಬಿಟ್ಲಿಯಪ್ಪ. ಏನ ನೀನು ಮುಖಕ್ಕ ಮೂತ್ ಕೊಡದ? ಹೌದಾ ಗೀತ? ಏ ಹಂಗ ಬೇಡ, ನೋಡಿದ್ರೆ ವಾಂತಿ ಬರುವಂಗ ಮುಖಕ್ಕ ನಾ ಮೂತ ಕೊಡ್ಬೇಕಂತ ಎಷ್ಟು ಮಂದಿ ನೋಡಿ ಹೋಗು. ಹೌದೌದು ಎಟ್ಟಿ ಬರ್ಬಾರ್ದು ತಡಿ ಆಗೀತ. ಇವಾಗಿಂದ ಹೇಳಕತ್ತಿಲ್ಲ, ನಿನ್ನೆ ತನ್ನ ರಾತ್ರಿ ಕನಸಾಗಿದ್ದು ಹೇಳಕತ್ತಾನ. ಮುಂದೇನಾತ್ಲಿ ಸಜ್ಗಸಿವ್ಯಾ ಮುಂದೆ ಎಷ್ಟು ಮಂದಿ ನೋಡಿ ಹೋಗು. ಹೌದೌದು ಹೌದು ನಾನು ನೋಡಿಲ್ಲಪ್ಪ, ಜಗವನ ನಾನು ನೋಡಿಲ್ಲ ಹೋಗತ್ತಗ. ಮುಂದೆ ಅನ್ನಕೇನೈತ್ಲಿ ಸದಾ ಈಕಿ ಮುತ್ತು ಕೊಟ್ಟಿಂದ ನನ್ನ ಹೊಟ್ಟೆ ಬಿಡ್ಲಿಲ್ಲ. ಇವತ್ತು ನನ್ನ ಕೊರಳಿಗೆ ತಾಳಿ ಕಟ್ಬೇಕಂದಾಕೆ ಒತ್ತಾಯ ಮಾಡಿ ನನ್ನ ಕೈಯಾರ ಕೊರಳಿ ತಾಳಿ ಕಟ್ಟಿಸೊಂದು ಬಿಟ್ಲಿಯಪ್ಪ. ಏನ ನೀನು ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದ್ಯಾ? ಕೊರ್ಸಾಲೆ ನೋಡಿಲ್ಲ ನನ್ನ ಕೊಳ್ಳಾಗ ತಾಳಿನ ಇಲ್ಲ ನೋಡು ಚಂದಾಗ. ಅಲ್ಲೇ ಶಿವ ಆ ತಾಳಿ ಕಟ್ಟಿದ ಮ್ಯಾಗ ನಿನ್ನ ಕನಸು ಫಸ್ಟ್ ನೈಟ್ ಆಗುತ್ತಾನೆ ಇತ್ತು, ಮತ್ತೆ ನೀ ಎಚ್ಚರಿಗಿಚ್ಚರ ಆತ ಫಸ್ಟ್ ನೈಟ್ ಅಲ್ಲ ಮಗನ ಮಕ್ಕಳಾಗುತ್ತ ನೆನಪಿದ್ದ. ಹೌದ ಮಗನ, ಸ್ವಲ್ಪ ಹೇಳುತ್ತ ನಪ್ಸ್ ಕೇಳಿ ಮಗನ. ಮದುವೆ ಆದ ಉರ್ಪನ್ಯಾಗ ಯಾವ್ದ್ರ ದೇವಸ್ಥಾನಕ್ಕೆ ಹೋಗ್ಬಾರ ಅಂದ್ರ ನನಗೂ ತುಂಬಾ ಸಂತೋಷವಾಗಿ ಬಲಶಂಕರಮ್ಮ ಜಾತ್ರೆಗೆ ಹೋಗಿ ಬಂದ್ಬಿಟ್ಟಿಲಿಯಪ್ಪ. ಮುಂದೇನಾತ್ಲಿ ಕೆಂಗರ್ ಶಿವ? ಲೇ ಮಗನ ಒಬ್ಬರ ಹೆಸರು ತಗೋ, ಒಮ್ಮೆ ಶಿವನೇ ಅಂತಿ ಒಬ್ಬ ಕಾಡ್ ಶಿವ ಅಂತಿ. ಏನ್ ಲೇಪ್ಪ ನಿಮ್ಮ ಅವನ ಹೋಗ ಹೋಗು. ಅವರೆಲ್ಲ ನಮ್ಮ ಕ್ಲಾಸ್ಮೇಟ್ಲಿ. ಹೌದೌದು. ಮುಂದೆ ನನಗೇನೈತ್ಲಿ ಅಪ್ಪ ಊರಾಗ ಹೋಗಿ ಬೋರ್ಗಲ್ಸ ಮಾಡಿ ಮುಂದಕ್ಕೆ ಅಜ್ಜಿ ಹಿಡಿದುಡಾಕತ್ತಿದ್ದೆ. ಏನ್ ಎಮ್ಮೆ ಕಿತ್ತ ಎತ್ತ ಇರೋದೊಂದು ಹೊತ್ಲಿ ಸಗಣಿ ಅದ್ರ ಮ್ಯಾಗ ನೋಡ್ಲಾರ ಕಾಲಿಟ್ಟು ಬಿದ್ದು ಒಳ್ಳಾಡ್ಬಿಟ್ಟಿನ್ರಿ ಅಪ್ಪ, ಬಿದ್ದು ಒಳ್ಳಾಡ್ಬಿಟ್ಟ. ಏನ ಸೆಗಣ್ಯಾಗ ಬಿದ್ದ್ಯಾ ನೀನ್ ಹೋಗಿ? ಹಂಗಾರ ನಿನ್ನ ಮೈ ಕೈ ಅರಿವಿ ಎಲ್ಲ ಸೆಗಣಿನಾಗಿರ್ಬೇಕಲ್ಲ ಮತ್ತ. ಹ್ಞೂನ್ಲೇ ಗೀತಾ, ನನ್ನ ಮೈ ತುಂಬಾ ಸೈನತಿತ್ತ. ಅಷ್ಟೊತ್ತಿಗೆ ಮುಂದೋಯ್ ತೊಳ್ಕೊಂಡ್ ಆದ್ರತ್ತಂತೇಳಿ ನಿನ್ನ ಕೈ ಹಿಡ್ಕೊಂಡ್ ಮುಂದೆ ಹೊಂಟಿದ್ನ್ಯ. ಇನ್ನೊಂದು ಬಾಳೆ ಸಪ್ಪಿದಿತ್ತ, ಅದ್ರ ಮ್ಯಾಗ ನೀ ಕಾಲಿಟ್ಟು ಜಾರ್ಕೊಂಡ್ ಹೋಗಿ ಸೀದಾ ಜಿಲಾಬಿ ಅಂಗಡಿ ಮ್ಯಾಗ ಕತ್ತರಿಸ್ಕೊಂಬಿದ್ದೆ. ನಾನು ಜಿಲೇಬಿ ಬಿದ್ದೆ. ಹಂಗಾರ ನನ್ನ ಮೈ ಕೈ ಎಲ್ಲ ಜಿಲೇಬಿ ಆಗಿರ್ಬೇಕಲ್ಲ. ಹ್ಞೂ ಆಗೇತ, ನಿನ್ನ ಮೈ ತುಂಬಾ ಜಿಲಾಬಿ ರಸತ್ತ. ಅಷ್ಟೊತ್ತಿಗೆ ನೀನು ನಂದು ನೀ ನೋಡಾಕತ್ತಿದ್ದೆ, ನಿಂದು ನಾ ನೋಡಾಕತ್ತಿದ್ದೆ. ಏನದು ನೋಡುದು? ಏನ್ ನೋಡತ್ತಿದ್ಲಿ ಅಪ್ಪ ಕಳ್ಸಿವ? ಮತ್ತೆ ನೋಡಂತಿಲಿ ನನ್ನ ಮೈ ಯಾಕೆ ನೋಡಾಕತ್ತಿದ್ಳ, ಆಕಿ ಮೈ ನಾ ನೋಡಾಕತ್ತಿದ್ದ. ಅಷ್ಟೊತ್ತಿಗೆ ಇಬ್ಬರಿಗೆ ಪ್ರೀತಿ ಹಚ್ಚಾಗಿ ನನ್ನ ಸಗಣಿ ಮೈ ಈಕಿ ನೆಕ್ಕಿದ್ಳ, ಈಕಿ ಜಿಲಾಬಿ ಮೈ ನಾ ನೆಕ್ಕಿದ. ಏನು ಈಕಿ ನಿನ್ನ ಸೆಗಣಿ ಮೈ ನೆಕ್ಕಿದ್ಲ? ಹೌದ್ಲೆ ಹಂಗ ಮಾವಲಿ ಅಪ್ಪ. ಅಲ್ಲೇ ಈಕಿ ಬಾಯ್ ತುಂಬ ಬರೀ ಸೆಗಣಿ ಮಿತ್ರಬೇಕಲ್ಲ. ಕೇಳ ಅಲ್ಲ ನಿಮ್ಮಿಬ್ರು ಕೂಡ ನಿಂತ್ನಂದ್ರೆ ನೀವು ಹಿಂದಿಂದ ನೆಕ್ಕಸ್ತೀರಪ್ಪ, ಇಲ್ಲಾರ್ದ ನೆಕ್ಕಸ್ತೀರಿ. ನಿಮ್ ಕೂಡ ನಿಂದ್ರಂಗಿಲ್ಲ. ನಿಂದ್ರ ಆಗೇತ. ಇಷ್ಟೆಲ್ಲ ಕನಸಿನ್ಯಾರ ಅದಂತ ಮಾಡಿ ಈಗ ನೋಡಿದ್ ರೋಡ್ ಹೊಂಟ ಬಿಟ್ಟಲ್ಲ. ನಮ್ಮಿಬ್ಬರ ಜೋಡಿ ಒಂದು ಹೋಗಿಬಾರ್ದ?
ಜೀವ ಹೋಗೈತಿ ನಾಯಿನ ತಾಯಿ ಹೋಳ ಮಾಡತೇನ ಹರಸಿನ ಪುಡುವ ಹೋಗೋಣ ಒಂಟ ನಮ್ಮ ಮಾವನದ್ರಂತ ನನಗೆ ಬರಲ್ಲ ಈ ಪ್ರೇಮ ಪ್ರೇಮ ಬುದ್ಧಿ ಕಲ್ಸಿ ಬರಲ್ಲ ಹೊದಲೇ 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 ನಮಗಿಲ್ಲ ಅನ್ನ ಬಂದ್ರೆ ಇಲ್ಲಗಿಲ್ಲ ರಾವಣ ಯಾರಲೇ ನೀನು टाइगर मेरा नाम टाइगर माय नेम इज टाइगर ಸಾಕಾ ಇನ್ನು ಬೇಕಾ ಓಹೋ ನೀನಾ ನಾನೇ ಯಾಕೆ ನನ್ನ ನೋಡಿದ ತಕ್ಷಣ ನಿನ್ನ ಹೃದಯ ನಿಂತು ಹೋಗಿತಾ ಹೃದಯ ಏ ಟೈಗರ್ ನನ್ನ ಹೃದಯ ಅಂದರೆ ಸೆಲ್ಲಿನ ಮೇಲೆ ನಡೆಯಾರಂದು ಗಡಿಯಾರದೆಂದು ತಿಳಿದುಕೊಂಡಿಯಾ ದಾಡ ನಾನು ನಿನ್ನಂತ ಹುಲಿಗೆ ತಕ್ಕ ಹುಲಿ ಹುಲಿಗೆ ತಕ್ಕ ಹುಲಿ ನೀನು ಯಾವ ಹುಲಿ ಹೇಳು ಹಂಗು ಹರಿದ ಹುಲಿನ ಹಂಗು ತ್ವರಿದ ಹುಲಿನ ಇಲ್ಲ ಹುಲಿ ಹೆಬ್ಬುಲಿನ ಎಲ್ಲ ಹುಲಿಗಳ ಗಂಡನೇ ನಾನಿರುವಾಗ ಹುಲಿಗೆ ತಕ್ಕ ಹುಲಿ ಎಂದು ಈ ಗಂಡ ಹುಲಿ ಕೈಯಲ್ಲಿ ಸಿಕ್ಕು ಸಾವು ನೆಪ್ಪಬೇಡ ಸುಮ್ಮನೆ ತಪ್ಪಾಯ್ತೆಂದು ಕ್ಷಮೆ ಕೇಳಿ ಹೊರಟು ಹೋಗು ಸೇವೆ ಏ ಟೈಗರ್ ತಪ್ಪಾಯ್ತೆಂದು ಕ್ಷಮೆ ಕೇಳ್ಕೊಂಡು ಹೊರಟು ಹೋಗವನು ನಾನಲ್ಲ ನೀನು ಮಗನೇ ನೀನು ಯಾವ ರಕ್ತದಿಂದ ಹುಟ್ಟಿದರೆಗೆಳೆದು ಬಂದಿವೋ ಅದೇ ರಕ್ತವನ್ನು ಯಮಲೋಕಕ್ಕೆ ಕಳಿಸಿ ಬಿಡುವೆ ಗುಂಡರಾಜ ಹುಲಿ ಎಂದರೇನು ಮಬ್ಬು ಕುರಿ ಎಂದು ತಿಳಿದಿರುವೆ ಕತ್ತೆ ನೀನು ಇಷ್ಟೊತ್ತಿನವರೆಗೂ ಈ ಹುಲಿ ಅದರಿಗೆ ನಿಂತು ಮಾತನಾಡಿದಾಗಲೇ ತಿಳಿದುಕೊಂಡ ಈ ಮರಿ ಹತ್ತಿರ ಏನೋ ಇರಬಹುದಂತ ನಾನೀಗ ನಿನ್ನ ರಕ್ತವನ್ನು ಈ ಭೂಮಿಗೆ ಹರಿಸಿ ಬಿಡಲೆ ರಕ್ತವನ್ನು ಏ ಟೈಗರ್ ನನ್ನ ಕೈಗೆ ಒದ್ದು ನನ್ನ ಪಿಸ್ಟಲ್ ಅನ್ನು ಕಸಿದುಕೊಂಡಿ ಯಾವ ಮಗನೇ ನನ್ನನ್ನೇ ಎದುರಿಸ್ತೀಯಾ ನಿನ್ನಲ್ಲಿ ಗಂಡುಸ್ತನವಿದ್ದರೆ ನನ್ನ ಕೈಯಲ್ಲಿ ನನ್ನ ಪಿಸ್ಟಲ್ ಅನ್ನು ಕೊಟ್ಟು ನೋಡು ನಿನ್ನ ಘಟವನ್ನು ನಾ ಹರಿದ ಇದ್ದರೆ ನನ್ನ ಹೆಸರು ಗುಂಡರಾಜನೇ ಅಲ್ಲ ಘಟವನ್ನು ದೇವರಾಜ್ ಈ ಟೈಗರ್ನ ಘಟವನ್ನು ಹರಿತೇನೆಂದು ಸಿದ್ದರಾಯನ ಹತ್ತಿರ ಹಠ ತೊಟ್ಟ
ಬಿಟ್ಟು ನಿಲ್ಲಬೇಡ. ಈ ಹುಲಿ ಮೊದಲಿಗೆ ಕಾಲು ಕೆದರುವುದಿಲ್ಲ. ಕಾಲು ಕೆದರಿದರೆ ಕಣಿಕರ ತೋರಿಸುವ ಶಕ್ತಿ ಇದಕ್ಕಿಲ್ಲ. ಸುಮ್ಮನೆ ತಪ್ಪಾಯ್ತೆಂದು ಕ್ಷಮೆ ಕೇಳಿ ಹೊರಟು ಹೋಗು. ಇಲ್ಲ, ಹೇಳುವುದಕ್ಕೆ ಹೆಸರಿಲ್ಲದೆ ನೆನಪು ಮಾಡಿಕೊಳ್ಳುವುದಕ್ಕೆ ಈ ನಿನ್ನ ದೇಹದಲ್ಲಿ ಚಿತ್ರ ಇಲ್ಲದ ಸುಟ್ಟು ಅದಿಯ ಎಚ್ಚರ. ಎಚ್ಚರ. ಟೈಗರ್, ನಾ ಹುಲಿ ಎಂದು ಗರ್ಜಿಸಿದ ಮಾತ್ರಕ್ಕೆ ನಿನ್ನಂತ ಸಾವಿರಾರು ಹುಲಿಯನ್ನು ಹಿಡಿದು ಕೊಲೆ ಮಾಡಿದವನು ನಾನು. ಈ ಗುಂಡಾರಾಜನನ್ನು ಎದುರು ಹಾಕಿ ಕೊಂದಿಯಲ್ಲ, ಇದರ ಸೇಡನ್ನು ನಾನು ತೀರಿಸಿಕೊಳ್ಳಲೇಬೇಕು. ನನ್ನ ಹೆಸರು ರಾಜ ಮಹಾರಾಜರ ರಾಜ, ಗುಂಡಾರಾಜನೇ ಅಲ್ಲ. ಬರುತ್ತೇನೆ. ಬಿ ಕೇರ್ಫುಲ್. ರಾಜ ಮಹಾರಾಜರ ರಾಜ. ನನ್ನ ಮೇಲೆ ಸೇಡಿ ತೀರಿಸಿಕೊಳ್ಳುವವರೆಗೂ ನಾನೇನು ಕಣ್ಣು ಮುಚ್ಚಿಕೊಂಡು ನಿದ್ದೆ ಮಾಡ್ತೇನೆಂದು ತಿಳಿದಿರುವೆ ಕತ್ತೆ. ನಿನ್ನಂತ ಸೊಕ್ಕಿನ ಬೇಟೆಯನ್ನು ಆಡಲು ಹಠ ತೊಟ್ಟು ಕುಳಿತ ಈ ಪ್ರಾಣಕ್ಕೆ ಹೆದರದೆ ನಿನ್ನ ಗಂಟಲವನ್ನೇ ಹರಿದು ನಿನ್ನ ರಕ್ತವನ್ನು ಘಟಘಟನೆ ಕುಡಿಯಲಿಲ್ಲ. ನನ್ನ ಹೆಸರು ಟೈಗರ್ನೇ ಅಲ್ಲ. ನಿಲ್ಲು ರಾಜ. ಯಾರನ್ನ ನೀವು ಕೂಗಿದ್ದು? ನಿಮ್ಮನ್ನೇ. ನನ್ನ ಹೆಸರು ರಾಜ ಅಲ್ಲ. ಗೊತ್ತು, ನಿಮ್ಮ ಹೆಸರು ರಾಜ ಅಲ್ಲ ಅಂತ. ಆದ್ರೆ ನಾನು ನಿಮ್ಗೆ ಪ್ರೀತಿಯಿಂದ ಕರೆದದ್ದು. ಪ್ರೀತಿಯಿಂದ? ನನ್ನನ್ನು ಏನು ನೋಡಿ ಪ್ರೀತಿ ಮಾಡ್ತೀಯ? ಅಂದರೆ ಈ ಕಂಪ್ಯೂಟರ್ ಯುಗದಲ್ಲಿ ಒಂದೊಂದು ಹುಡುಗಿಯರು ಒಂದೊಂದು ತರ ಪ್ರೀತಿ ಮಾಡುತ್ತಾರೆ. ಒಬ್ಬಳು ಗುಣ ನೋಡಿ ಪ್ರೀತಿ ಮಾಡ್ತಾಳೆ, ಇನ್ನೊಬ್ಬಳು ಹಣ ನೋಡಿ, ಮತ್ತೊಬ್ಬಳು ಸೆಲವಿಕೆಯನ್ನು ನೋಡಿ ಪ್ರೀತಿ ಮಾಡ್ತಾಳೆ. ಅಂತದರದಲ್ಲಿ ಈ ಟೈಗರ್ ನನ್ನು ಏನು ನೋಡಿ ಪ್ರೀತಿ ಮಾಡ್ತೀಯ? ನೋಡಿ ಟೈಗರ್, ನಿಮ್ಮ ಹಣ ನೋಡಿ ಪ್ರೀತಿ ಮಾಡಿದ್ರೆ ನಾನೇನು ಬಡವಿ ಅಲ್ಲ. ನಿಮ್ಮ ಸೌಂದರ್ಯ ನೋಡಿ ಪ್ರೀತಿ ಮಾಡಬೇಕಾದ್ರೆ ಸೌಂದರ್ಯಕ್ಕೆ ಯಾವ ಸ್ಫೂರ್ತಿನೂ ಇಲ್ಲ. ನಿಮ್ಮ ಗುಣ ನೋಡಿ ನಾನು ಪ್ರೀತಿ ಮಾಡಿರುವೆ. ಗುಣವನ್ನು ಹುಚ್ಚು ಹುಡುಗಿ, ನನ್ನದ್ಯಾವ ಒಳ್ಳೆ ಗುಣ ನೋಡಿ ನನ್ನನ್ನು ಪ್ರೀತಿ ಮಾಡುತ್ತೀಯ? ಅವತ್ತು ನಾನು ನಿನ್ನ ಕೈ ಮುಟ್ಟಿ ಅವಮಾನ ಮಾಡಿದ್ದೀನಿ ಅಲ್ಲ, ಅದಕ್ಕೆ ಮೆಚ್ಚಿಕೊಂಡಿಯ? ಇಲ್ಲ, ಹೊತ್ತಿಗೋಸ್ಕರ ನನ್ನೊಡನೆ ಪ್ರೇಮರಾಗ ಹಾಡಿ ಹೋದಿಯಲ್ಲ, ಅದಕ್ಕೆ ಮೆಚ್ಚಿಕೊಂಡಿಯ? ನೋಡಿ, ಅವತ್ತು ನೀವು ನನ್ನ ಕೈ ಹಿಡಿದು ಹೇಳ್ದದ್ದು ತಪ್ಪಲ್ಲ. ಆದ್ರೆ ತಪ್ಪನ್ನು ಮಾಡಿದವರಿಗೆ ಸರಿಯಾಗಿ ಬುದ್ಧಿ ಹೇಳಿದ್ರಲ್ಲ, ಆ ನಿಮ್ಮ ಗುಣಕ್ಕೆ ನಾನು ಪ್ರೀತಿ ಮಾಡ್ತಿರುವೆ. ಪ್ರೀತಿ
ಪ್ರೀತಿ ಪ್ರೀತಿ ಪ್ರೀತಿ. ಏಯ್ ಹಾ, ನಿಮ್ಮ ಮೋಸದ ಪ್ರೀತಿಗೂ ಈ ಟೈಗರ್ಗೆ ಬಹು ದೂರ ಮನೆ ಹೊರಟು ಹೋಗಲಿಲ್ಲ. ಯಾಕೆ ಟೈಗರ್, ಪ್ರೀತಿ ಅಂದ ತಕ್ಷಣ ಇಷ್ಟೊಂದು ಸಿಟ್ಟು ಯಾಕೆ ಆಗ್ತಾ ಇರುವೆ? ಯಾಕೆ, ಯಾರಾದ್ರೂ ನಿಮ್ಗೆ ಮೋಸ ಮಾಡಿದ್ದಾರ? ಮೋಸ? ನನ್ನನ್ನು ಮೋಸ ಮಾಡಿದ ಹುಡುಗಿಯರು ಒಂದ ಎರಡ. ಮೊದಲನೇ ಹುಡುಗಿ ನಾ ಕರೆಯದೆ ಬಂದು ನಾ ನಿನ್ನನ್ನು ಪ್ರೀತಿ ಮಾಡುತ್ತೇನೆ ಎಂದು ವರ್ಷಾನ ಗಂಟ್ಲೆ ನನ್ನೊಡನೆ ಚಕ್ಕಂದವಾಡಿ ಕೊನೆಗೂ ಮದುವೆಗೆ ಹೋದ ಒಂದೇ ಒಂದು ದಿನದಲ್ಲಿ ಮತ್ತೊಬ್ಬನ ಕೈ ಮೈ ಮುಟ್ಟಿಸಿಕೊಂಡು ನನ್ನ ಮೇಲಿರುವ ಮನಸ್ಸನ್ನೇ ಕಿತ್ತು ಹಾಕಿದಳು. ಇನ್ನು ಎರಡನೇ ಹುಡುಗಿ ನಿನಗೋಸ್ಕರ ನನ್ನ ಪ್ರಾಣವನ್ನೇ ಕೊಡ್ತೇನೆ ಎಂದು ನಾ ಕರೆದಲ್ಲೇ ಬಂದು ಸಾಯುವರೆಗೂ ನಿನ್ನ ಅರ್ಧಂಗಿ ಆಗಿರ್ತೀನಿ ಎಂದು ಜೊತೆಯಾಗಿ ಫೋಟೋ ತೆಗೆಸಿಕೊಂಡು ಯಾರದೋ ಹೇಳಿಕೆಯ ಮಾತು ಕೇಳಿ ನನ್ನೊಡನೆ ಮಾತು ಬಿಟ್ಟು ಹೋದಳು. ಇನ್ನು ಮೂರನೇ ಹುಡುಗಿ ನಾ ಕರೆಯದೆ ಬಂದು ನನ್ನ ಎದೆಯಲ್ಲಿ ತನ್ನ ಪ್ರೀತಿ ಮಾತನ್ನು ನಟ್ಟು ನನ್ನ ಹೃದಯವನ್ನೇ ತಾನು ಕದ್ದು ನನ್ನೊಡನೆ ಕಾಲಾಹರಣ ಮಾಡಿ ಕೊನೆಗೂ ನನ್ನ ಮನೆಯಲ್ಲಿ ಗೊತ್ತಾಗಿದೆ ನನ್ನ ಹೊಡೆಯುತ್ತಾನೆ ಎಂದು ನನ್ನನ್ನು ಮರೆತು ಬಿಡಿ ಎಂದು ಕೈ ಕೊಟ್ಟು ಹೋದಳು. ಹಾಗೆ ನಾನು ನಿನ್ನ ಪ್ರೀತಿ ಕೂಡ ಒರಿಜಿನಲಾ ಇಲ್ಲ ಡೂಪ್ಲಿಕೇಟಾ? ನೋಡಿ ಟೈಗರ್, ಬೇರೆಯವರಂತೆ ನನ್ನ ಪ್ರೀತಿ ಅಲ್ಲ, ನಿಮ್ಮನ್ನು ಮನಸಾರಿ ಇಷ್ಟಪಟ್ಟಿದ್ದೇನೆ, ಬಿಡೋ ಮಾತೇ ಇಲ್ಲ. ಐ ಲವ್ ಯು ಟೈಗರ್, ಐ ಲವ್ ಯು. ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ ನೀನೆ ಚಂದ್ರವು ನಿನ್ನಂದ ಚಂದ್ರವು ಅಂತರದ ಕಂಡು ಚಂದ್ರ ಮಾತು ಚಂದ್ರವು ನೀನೆ ಚಂದ್ರವು ನಿನ್ನಂದ ಚಂದ್ರವು ಅಂತರದ ತುಂಬಿಕೊಂಡು ಮಾತು ಚಂದ್ರವು. ನೀನೆ ಚಂದವು ನಿನ್ನಂದ ಚಂದವು ಅಂತರಂಗ ತುಂಬಿಕೊಂಡು ಮಧು ಚಂದವು ನೀನೆ ಚಂದವು ನಿನ್ನಂದ ಚಂದವು ಅಂತರಂಗ ತುಂಬಿಕೊಂಡು ಮಧು ಚಂದವು. ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ ಹೃದಯವೇ ಎಂದಿಗೂ ಸುಂದರ ಪ್ರೀತಿಯೋ ಕಾಣುವ ಪ್ರೀತಿಗೆ ನೋಡುವೆ ನೀನಿದ್ದ ಮೂಡಲೇ ಎಲ್ಲವೂ ಸುಂದರ ಈ ಕಣ್ಣಿಗೂ ಈ ಸುಂದರ ನಿನ್ನ ಚಂದ್ರವು ನಿನ್ನ ಚಂದ್ರವು ಅಂತರಂಗ ತುಂಬಿಕೊಂಡು ಪ್ರೀತಿ ಚಂದ್ರವು ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ ಲಲ 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 ಲಲ. ಟೈಗರ್, ನಾನಿನ್ನು ಹೋಗಿ ಬರಲ್ಲ.
ಹತ್ತೂರಲ್ಲಿ ನಿನ್ನಂದ ಗದ್ದಾರಿ ಹತ್ತೂರಲ್ಲಿ ನಿನ್ನಂದ ಗದ್ದಾರಿ ಟೈಗರ್ ಟೈಗರ್ ಈ ಟೈಗರ್ ಎಲ್ಲಿಂದ ಬಂದ ತಕ್ಷಣವೇ ನಮ್ಮನ್ನ ಎದುರು ಹಾಕಿಕೊಳ್ಳಲು ಕಾರಣವೇನು? ಇವನೇನಾದರೂ 25 ವರ್ಷದ ಹಿಂದೆ ನಮ್ಮ ರುದ್ರನ ಕೈ ಕಡಿದು ಪಾರೋದು ಅಶೋಕ ನಮ್ಮ ಕಡೆ? ನೋ ನೋ, ಒಂದು ವೇಳೆ ಆ ಅಶೋಕನ ಮಗನ ಆಗಿದ್ದರೆ ಇವರ ತಂದೆ ತಾಯಿಯನ್ನು ಕೊಲೆ ಮಾಡಿದ ಕೋಪಕ್ಕೆ ನಮ್ಮನ್ನು ಕೊಂದು ಹಾಕುತ್ತಿದ್ದ. ಹಾಗಾದರೆ ಇದು ಯಾವ ಮೂಲೆಯಲ್ಲಿ ಸಿಕ್ಕ ಕಡ್ಡಿ? ಕಳ್ಳಿಗಿಡದ ಮಧ್ಯ ಬೇವಿನ ಮರ ಬೆಳೆದಂತೆ ನಮಗೆ ಕಣ್ಣು ತಪ್ಪಿಸಿ ನಾನು ಹುಲಿ ಎಂದು ಮೆರೆಯುತ್ತಿದ್ದಾನಲ್ಲ. ಲೇ ಟೈಗರ್, ಈ ನಾಯಕನ ಬಗ್ಗೆ ಇನ್ನೂ ನೀನು ಅರ್ಥ ಮಾಡಿಕೊಂಡಿಲ್ಲ. ನಿನ್ನ ಹುಲಿ ಎಂಬ ನಾಮಕ್ಕೆ ಬೆಂಕಿ ಹಚ್ಚಿ ನಿನ್ನ ಸೊಕ್ಕಿನ ದೇಹವನ್ನು ನನ್ನ ಅರಮನೆ ಮಣ್ಣಲ್ಲಿ ಮುಚ್ಚಲಿಲ್ಲ. ನನ್ನ ಹೆಸರು ಶ್ರೀಮಂತಿಕೆಯ ಶಿಖರವನ್ನೇರಿದ ಸಿದ್ದಪ್ಪ ನಾಯಕನೇ ಅಲ್ಲ. ಅಣ್ಣ, ಇವತ್ತು ನಿಮ್ಗೊಂದು ಸಂತಸ ಸುದ್ದಿಯನ್ನು ಹೇಳಲು ಬಂದೆ. ಸಂತೋಷದ ಸುದ್ದಿನ ಏನಮ್ಮ ಅದು? ಅಣ್ಣ, ಅವತ್ತು ನಮ್ಮ ನಾಯಕರ ಮನೆತನಕ್ಕೆ ಆ ಟೈಗರ್ ಕೀಳಾಗಿ ಮಾತಾಡಿದ್ದ. ಅವನನ್ನು ಪ್ರೀತಿ ನಾಟಕವಾಡಿ ನಮ್ಮ ಮನೆಗೆ ಬಾ ಅಂತ ಹೇಳಿದ್ದೇನೆ. ಏನು? ಬಡವರ ಏಳಿಗಾಗಿ ಶ್ರೀಮಂತರ ಸೊಕ್ಕು ಮುರಿಯುತ್ತೇನೆ ಅಂದ ಆ ಕೊಪ್ಪಿದ ಕೋಣವನ್ನು ನನ್ನ ಮನೆಗೆ ಬರಲು ಹೇಳಿದ್ಯಾ? ವೆರಿ ಗುಡ್ ಕವಿತಾ, ಮೆಚ್ಚಿದೆ ನಿನ್ನ ಜಾಣತನಕ್ಕೆ. ಯಾವಾಗ ಬರುತ್ತೇನೆ ಎಂದು ಹೇಳಿದ ನಮ್ಮ ಬಡವ. ಅಣ್ಣ, ಈಗ ಸತ್ಯವನ್ನು ಬರುತ್ತಾನೆ. ಅವನನ್ನು ಕಟ್ಟಿ ಹಾಕಬೇಕಾದ್ರೆ ಒಳಗಡೆ ಹೋಗಿ ನೀ ಸಿದ್ಧತೆ ಮಾಡು. ನಾನು ಅಪ್ಪಿಕೊಂಡಾಗ ಹಿಂದೆ ಬಂದು ಅವನ ಕುತ್ತಿಗೆಗೆ ಹಗ್ಗ ಹಾಕಿ ಕೈ ಕಾಲು ಕಟ್ಟಿ ಅರಮನೆ ಕಂಬಕ್ಕೆ ಕಟ್ಟ. ನಾನು ಆಯ್ತಮ್ಮ, ನಾನು ಈಗಲೇ ಈ ಕಾರ್ಯಕ್ಕೆ ಸಿದ್ಧತೆ ಮಾಡುತ್ತೇನೆ. ಲೋ ಟೈಗರ್, ನನಗೆ ಮಾಡಿದ ಅವಮಾನ ಇವತ್ತು ರೋಷ ದುಃಖಿ ಬರ್ತಾರೆ. ನಿನ್ನ ಮೇಡೆ ಸ್ಥಿರ ತರಿಸ್ಕೊ ಹೋದ್ರೆ ನನ್ನ ಹೆಸರು ಕವಿತಾನೇ ಅಲ್ಲ. ನಾಯಕ ಸುತ್ತು 44 ಹಳ್ಳಿ ಆಳುವ ಸಿದ್ದಪ್ಪ ನಾಯಕ. ಏ ನಾಯಕ, ಎಷ್ಟು ಬಡರ ಜನರ ರಕ್ತವನ್ನು ಹೀರಿ ಈ ಭವ್ಯವಾದ ಅರಮನೆಯನ್ನು ಕಟ್ಟಿರುವೆ ಮಗನೇ. ಒಂದೊಂದು ಕೊಂಬಕ್ಕೆ ಒಬ್ಬೊಬ್ಬರ ರಕ್ತವನ್ನು ಹರಿಸಿರಬೇಕು. ಇಲ್ಲ, ಕಷ್ಟಪಟ್ಟು ದುಡಿದಿಟ್ಟಿರುವ ರೈತನ ದುಡ್ಡನ್ನು ಈ ಅರಮನೆಯನ್ನು ಹಾಕಿಸಿರಬಹುದು. ಬಟ್ ನಿನ್ನ ತಂಗಿ ನನ್ನ ಪ್ರೀತಿ ಮಾಡುತ್ತೇನೆ ಎಂದು ನಿನ್ನ ಮನೆಗೆ ಕರೆಸಿದ್ದಾಳೆ.
ಇಂದು ಅವಳ ಕಾಮದ ಪಿತ್ತನ್ನು ನೆತ್ತಿಯ ಕೆಳಗಿಳಿಸಲೇಬೇಕು. ಓಯ್. ಟೈಗರ್, ಈಗ ಟೈಮ್ ಎಷ್ಟಾಗಿದೆ ನೋಡು. ಸಾರಿ ಕವಿತಾ, ಬರುವುದೊಳಗಲೇ ಸ್ವಲ್ಪ ಲೇಟ್ ಆಯ್ತು. ಟೈಗರ್, ನೀನು ಯಾವತ್ತೂ ನನ್ನ ಹತ್ರ ಸಾರಿ ಕೇಳಬಾರ್ದು. ನೀನು ಮನೆಗೆ ಬರ್ದೆ ಹೋದೆ ನನಗೆ ತುಂಬ ಭಯವಾಗಿತ್ತು. ಯಾವತ್ತೂ ನೀನು ನನ್ನ ಬಿಟ್ಟು ಹೋಗಬಾರ್ದು ಟೈಗರ್. ಯಾವತ್ತೂ ನನ್ನ ಬಿಟ್ಟು ಹೋಗಬಾರ್ದು ಟೈಗರ್. ಇಲ್ಲ ಕವಿತಾ, ನಾನು ನಿನ್ನನ್ನು ಯಾವತ್ತು ಕೈ ಬಿಡುವುದಿಲ್ಲ, ಆಯ್ತಾ? ಕೈ ಬಿಡುವುದಿಲ್ಲ. ಲೇ ಸೊಕ್ಕಿನ ಕೋಣ, ನನ್ನ ತಂಗಿಯನ್ನು ಯಾವತ್ತಿಗೂ ಕೈ ಬಿಡುವುದಿಲ್ಲನೆಂದು ಸೂರನಾಗಿ ಮಾತನಾಡಿದ್ದ ನೀನು ಅಲ್ಲೇಕೆ ಹೇಳಿ ಹೋಗಿ ನಿಲ್ತಿದೆಯೋ? ಬರಲೇ, ಹಿಡಿದುಕೋ ನನ್ನ ತಂಗಿಯ ಕೈಯನ್ನು. ಶಬಾಸ್, ಮೆಚ್ಚಿದೆ ನಿನ್ನ ಪ್ರೀತಿಯ ನಾಟಕಕ್ಕೆ. ನಿನ್ನಂತ ನಟನಿ ನಾರಿಯರು ಈ ನಾಡಿನಲ್ಲಿ ಇರುವುದಿಂದಲೇ ಪ್ರೀತಿ ಎಂಬ ಪದ ಪಾತಾಳದಲ್ಲಿ ಸಿಕ್ಕಿತು. ನೀತಿಗೆಟ್ಟವಳೆ. ಏನಂದ್ಯೋ ಬಂಡ? ಈ ನಾಯಕರ ಮಟ್ಟನ ತಂಗಿ ಇರ್ತಿ ಮಾತಾಡುವ ಬೇಕು ಫೋನ್ ನೀನು. ನನಗೆ ಮೊದಲೇ ಕೈ ಹಿಡಿದು ಎಳೆದಕ್ಕೆ ಅವಮಾನ ಮಾಡಿದಕ್ಕೆ ನೀನು ಶಿಕ್ಷೆ ಅನುಭವಿಸಲೇಬೇಕು. ಲೇ ಶ್ರೀಮಂತ ಸೊಕ್ಕಿನ ಹೆಣ್ಣೆ, ನಿನ್ನಂತ ಸೋಗಿನ ಸುಂದರಿಯರು ಮನೆಯಲ್ಲಿ ಒಂದು ಮಾತು, ಮನೆ ಬಿಟ್ಟ ಹೋದ ಮೇಲೆ ಒಂದು ಮಾತು, ಹೆಜ್ಜೆಗೆ ಒಂದು ಮಾತು ಬದಲಾಯಿಸುವರು. ನಿನ್ನಂತವರು ಹೆಣ್ಣಲ್ಲ, ಹೆಮ್ಮಾರಿ. ಲೇ ನಾಯಕ, ನಿನ್ನ ತಂಗಿ ಮಾಡ್ತಿರುವ ಈ ಏಸೆ ಕೃತ್ಯಕ್ಕೆ ನಿನಗಾದರೂ ನಾಚಿಕೆ ಬರುವುದಿಲ್ಲವೇ? ನಾಚಿಕೆ? ಟೈಗರ್, ನಾನೇಕೆ ನಾಚಿಕೆ ಪಡಬೇಕು? ನಾನು ನಾಚಿಕೆ ಪಡಲು ನನ್ನ ತಂಗಿ ಯಾವ ಜಾರತನಕ್ಕೂ ಕೈ ಹಾಕಿಲ್ಲ. ಜಾರತನಕ್ಕೆ ಕೈ ಹಾಕಿಲ್ಲ? ಹೇಯ್, ಲೇ ನಾಯಕ, ಹೊಟ್ಟೆ ಪಾಡಿಗೋಸ್ಕರ ಬಜಾರದಲ್ಲಿ ನಿಂತು ಹಣವಂತನ ಕೈ ಮಾಡಿ ಕರೆದು ತನ್ನ ದೇಹದ ಸುಖವನ್ನು ಅರ್ಪಿಸಿ ದುಡ್ಡನ್ನು ಗಳಿಸುವ ಒಂದು ಹೆಣ್ಣಿಗೆ ಬೆಲೆ ಇದೆ ವಿನಃ ಪ್ರೀತಿಗಾಗಿ ಪ್ರಾಣ ತ್ಯಾಗ ಮಾಡುತ್ತೇನಂತ ಹೇಳಿ ನಿನ್ನ ತಂಗಿ ಇಂಥ ಮೋಸ ಮಾಡುವ ಈ ನಿನ್ನ ತಂಗಿಗೆ ಸುಳ್ಳರಷ್ಟು ಬೆಲೆ ಇಲ್ಲ. ಏನಂದಿಲೋ ನಾಯಿ? ಲೇ ಟೈಗರ್,
ಹೊಟ್ಟೆ ಕಿಚ್ಚಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ಪ್ರಾಣವನ್ನು ಕಳೆದುಕೊಳ್ಳುವ ಪರದೇಶಿ ನೀನು. ನನ್ನನ್ನೇ ಸೂಳರಿಗೆ ಹೋಲಿಸುವೆನೋ ನಾಯಿ? ಅನುಭವಿಸು, ಎರಡನೇ ಸಾರಿ ಪಶ್ಚಾತ್ತಾಪ ಅನುಭವಿಸು. ಚಂಪದ ಕೋಳಿ ರಂಬೆಯಂತೆ ಕಂಬಕ್ಕೆ ಕಟ್ಟಿ ಹೊಡೆದರು ಹೊಟ್ಟೆ ನೋಯಲಾರದು. ನೀವಿಬ್ಬರು ಅಣ್ಣ ತಂಗಿಯರು ನಿಮ್ಮ ಕೈಯಲ್ಲಿರುವ ಶಕ್ತಿ ಕಳೆದುಕೊಳ್ಳುವವರಿಗೆ ಹೊಡೆದರು ನಿಮ್ಮ ಸಂಡದ ಹೊರತ ಪಂಚ ಕೂಡ ತಟ್ಟಲಾರದು. ಈ ಹುಲಿ ಮೈಯಿಗೆ ಹುಲಿಯ ಮೈಗೆ ಹುಲಿ ಹುಲಿ ಎಂದು ಏಕೆ ಆರ್ಭಟಿಸುತ್ತಿರುವಿಯೋ? ನೀನು ನಿಜವಾದ ಹುಲಿಯಾಗಿದ್ದರೆ ಈ ನಾಯಕನ ವಿಷದ ಪಂಜರದಿಂದ ತಪ್ಪಿಸಿಕೋ. ಗಾರ್ಜಿಸಲೇ ಗಂಡು ಹುಲಿಯೇ. ಲೇ ನಾಯಕ, ನರ ಸತ್ತನ ಮರ್ದ ನನ್ನ ಮಗನೇ, ಮರಿಯಲ್ಲಿ ನಿಂತು ಸಂಚಿನಿಂದ ಹೊಂಚು ಹಾಕಿ ಈ ಗಂಡು ಹುಲಿಯನ್ನು ಕಟ್ಟಿ ಹಾಕಿ ಈ ಗಾಯಗೊಂಡ ಗರ್ಜಿಸಿದ ಹುಲಿಯನ್ನು ಕೆರಬೇಡ. ಒಂದು ವೇಳೆ ಹಾಗೆ ಅನಾದರೆ ಈ ಹುಲಿ ರಚ್ಚಿಗೆದ್ದರೆ ನಿನ್ನನ್ನು ಮತ್ತು ಆ ನಿನ್ನ ಹೆಣ್ಣು ಹುಲಿಯನ್ನು ಹರಿದು ತಿಂದು ಬಿಡುತ್ತೇನೆ. ಹೊರಿದು ತಿಂದು ಬಿಡುತ್ತೇನೆ. ಟೈಗರ್, ಬಾ ನಮ್ಮನ್ನು ಹರಿದು ತಿನ್ನುವುದಕ್ಕೆ. ವೆರಿ ಗುಡ್ ನಾಯಕ, ವೆರಿ ಗುಡ್. ಅಣ್ಣ ತಂಗಿಯರಿಬ್ಬರು ಕೂಡಿಕೊಂಡು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದಂತೆ ಕಾಣುತ್ತಿದೆ. ಹೇಯ್, ಯಾರಲ್ಲೇ ನೀನು? ಮೈ ಮೇಲಿರುವ ಕಾಕಿ ಬಟ್ಟೆಯನ್ನು ಕಂಡುಹಿಡಿಯಲಿಕ್ಕಾಗದೆ ಈ ಇನ್ಸ್ಪೆಕ್ಟರ್ ಅನ್ನೇ ಯಾರೆಂದು ಕೇಳುವ ನಿಮ್ಮಂತ ಬೆಪ್ಪರ ಅಪ್ಪ ಈ ಅಮರ್. ಬೆಪ್ಪರ ಅಪ್ಪ? ಅಮರ್, ನಿನ್ನ ಹಾಗೆ ಇವನು ಕೂಡ ಬೆಪ್ಪರೆ ಅಪ್ಪ ಎಂದು ತಪ್ಪು ಮಾಡಿ ಮೈಯಲ್ಲಿರುವ ರಕ್ತವನ್ನು ಹೆಪ್ಪುಗಟ್ಟುವವರೆಗೂ ಮನಸ್ಸಿಕೊಂಡು ನೆಲ ಕಚ್ಚಿ ನಿಂತಿದ್ದಾನೆ. ಇವನ ಪರಿಸ್ಥಿತಿ ನಿನಗೂ ಬರಬಹುದು. ಸುಮ್ಮನೆ ಹೊರಟು ಹೋಗು. ಹೌದು ಅಮರ್, ಈ ನಾಯಕರ ಮಂಟನ ಬಗ್ಗೆ ಕೀಳಾಗಿ ಮಾತಾಡ ಅವನನ್ನು ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ತಪ್ಪ ಶಿಕ್ಷೆ? ಏ ಕವಿತಾ, ಅವನು ತಪ್ಪು ಮಾಡಿದರೆ ಅವನ ತಪ್ಪನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು. ಅದನ್ನೆಲ್ಲ ಬಿಟ್ಟು ನಿಮ್ಮ ಹಣದ ಅಹಂಕಾರದಿಂದ ಇವನನ್ನು ಕಟ್ಟಿ ಹಾಕಿ ಹೊಡೆಯುವುದು ಸರಿಯಲ್ಲ. ಒಳ್ಳೆಯ ಮಾತಿನಿಂದ ಅವನನ್ನು ಬಿಟ್ಟು ಕಳಿಸಿ. ಅಮರ್, ಯಾರ ಎದುರಿಗೆ ನಿಂತು ಮಾತನಾಡುತ್ತಿದ್ದೀಯ ನೀನು? ಈ 44 ಹಳ್ಳಿಯ ನಾಯಕ ನಾನು. ಈ ಬಡವನನ್ನು ಬಿಚ್ಚಿ ಕಳಿಸಬೇಕೆ? ನಿನ್ನು ಕೂಡ ಒತ್ತು ಈ ಅರಮನೆಯಲ್ಲಿ ಕಟ್ಟಿ ಹಾಕುವೆ. ಲೇ ನಾಯಕ, ಪವಿತ್ರವಾದ ಈ ಕಾಕಿ ಬಟ್ಟೆಯನ್ನು ತೊಟ್ಟ ಒಬ್ಬ ನಿಷ್ಠಾವಂತ ಅಧಿಕಾರಿಗೆ ಒದೆಯುತ್ತೇನೆಂದು ಬೊಗಳ್ದಿಯಾ ಚೊಕ್ಕಿನ ಕುಣಿ. ಈಗಲೇ ನಿನ್ನನ್ನು ಅರೆಸ್ಟ್ ಮಾಡುವೆ. ಅದೇನು ಮಾಡಿಕೋತೀಯೋ ಮಾಡಿಕೋ. ಬೇಡಿ ಅಮರ್, ನಿಮಗೆ ಕೈ ಮುಗಿದು ಬೇಡ್ಕೋತೀನಿ. ನಮ್ಮಣ್ಣನ ಅರೆಸ್ಟ್ ಮಾಡಬೇಡಿ ಅಮರ್, ಕೈ ಮುಗಿತೀನಿ ನಿಮಗೆ. ಕವಿತಾ, ಕವಿತಾ, ಏನು ಮಾತನಾಡುತ್ತಿರುವ ನೀನು? ಸಿಪಿಐ ಎಸ್ಪಿಗಳೆಲ್ಲ ಈ ನನ್ನ ಕಾಲ ಕೆಳಗೆ ಬಿದ್ದಿರುವಾಗ ಯಾಕಸ್ಥಿತ ಒಂದು PSIಗೆ ಕೈ ಮುಗಿಯುತ್ತೇನೆಂದು ಹೇಳುವಿಯೋ? ಈಗ ನೋಡುತ್ತೀರಮ್ಮ ಈ ನಿನ್ನ ಅಣ್ಣನ ವರ್ಚಸ್ಸು ಹೇಗಿದೆ ಅಂತ. ಹಲೋ, ಯಾರು ಮಾತನಾಡುವುದು? ನಾನು SP ಅಜಯ್ ಕುಮಾರ್. ತಾವ್ಯಾರು? ಹಲೋ SP ಸಾಬ್ರೆ, ನಾನು ಸಿದ್ದಪ್ಪ ನಾಯಕ. ಏನು ಸಿದ್ದಪ್ಪ ನಾಯಕರೇ? ಹೇಳಿ ನಾಯಕರೇ. ರೀ, ಯಾವ ಏರಿಯಾಕ್ಕೆ ಎಂತೆಂತ ಇನ್ಸ್ಪೆಕ್ಟರ್ ಹಾಕಬೇಕೆಂದು ಗೊತ್ತಿಲ್ಲವೇ ನಿಮಗೆ? ಯಾಕೆ ನಾಯಕರೇ, ಏನಾಯ್ತು?
ನಮ್ಮ ಹಳ್ಳಿಗೆ ಬಂದ ಇನ್ಸ್ಪೆಕ್ಟರ್ ನನ್ನ ಮನೆಗೆ ಬಂದು ನನ್ನನ್ನೇ ಅರೆಸ್ಟ್ ಮಾಡಲು ನಿಂತಿದ್ದಾನೆ. ಏನು, ನಿಮ್ಮನ್ನು ಅರೆಸ್ಟ್ ಮಾಡುತ್ತಿದ್ದನ? ನಾಯಕರೇ, ಅವನ ಕೈಯಲ್ಲಿ ಫೋನ್ ಕೊಡಿ. ಏಯ್, ತೆಗೆದುಕೋ. ರೀ, ನಿಮಗೇನಾದ್ರೂ ಸ್ವಲ್ಪ ಬುದ್ಧಿ ಆದ್ರೂ ಇದೆಯಾ? ಹಾಗಲ್ಲ ಸರ್, ಇವರು ಒಬ್ಬನನ್ನು ಕಟ್ಟಿ ಹಾಕಿ ಹೊಡೆಯುತ್ತಿದ್ದರು. ಅವನನ್ನು ಏಕೆ ಬಡಿಯುತ್ತಿದ್ದಾರೆ ಎಂದು ಕೇಳಿದರೆ ನನ್ನ ಮೇಲೆ ಕೈ ಮಾಡಲು ಬರುತ್ತಾರೆ. ಎಂತ ದೊಡ್ಡ್ರಿ ನೀವು. ನೌಕರಿ ಮಾಡಬೇಕೆಂಬ ಆಸೆ ಇದ್ದರೆ ಮೊದಲು ಅವರನ್ನು ಬಿಟ್ಟು ಬಡಿಸಿಕೊಂಡು ವ್ಯಕ್ತಿಯನ್ನು ಬಿಡಿಸಿಕೊಂಡು ಆಸ್ಪತ್ರೆಗೆ ಸೇರಿಸಿ ಕೊಡಿ ಅವರ ಕೈಯಲ್ಲಿ ಪೋಣ. ನಾಯಕರೇ, ಅವನು ಮಾಡಿದ ತಪ್ಪಿಗೆ ನಾನು ನಿಮ್ಮ ಹತ್ತಿರ ಕ್ಷಮೆ ಕೇಳಿಕೊಳ್ಳುತ್ತೇನೆ. ಯಾವುದೋ ಒಂದು ಹುಡುಗ ಅಂತಲ್ಲ, ಅವನನ್ನು ಬಿಟ್ಟು ಬಿಡಿ. ಓಕೆ ಓಕೆ, ನೀವು ಹೇಳಿದಾಗೆ ಹೋಗಲಿ. ಏಯ್, ಈಗಲಾದ್ರೂ ಗೊತ್ತಾಯ್ತಾ ಈ ಸಿದ್ದಪ್ಪ ನಾಯಕ ಏನಿರುವುದು? ಬಾರಮ್ಮ ತಂಗಿ, ಹೋಗೋಣ. ಏಯ್, ಬಿಚ್ಚಿ ಕರೆದುಕೊಂಡು ಹೋಗೋ ಅವನನ್ನು. ಛೇ, ಎಂತ ಹೇಡಿಗಳಿಗೆ ಈ ಸರಕಾರ ಸವಲತ್ತು. ಛೇ, ಎಂತ ಹೇಡಿಗಳಿಗೆ ಈ ಸರಕಾರ ಸವಲತ್ತು ಕೊಟ್ಟಿದೆ. ಇಂಥ ಕದಿಮರ ಕೈ ಕೆಳಗೆ ಬಾಳುವುದಕ್ಕಿಂತ ಇಂದಿನಿಂದ ಈ ಸರಕಾರಕ್ಕೆ ಸಲಾಂ ಹೊಡೆದು ಆ ಹರನನ್ನು ಒಲಿಸಿಕೊಂಡು ಈ ಕೆಟ್ಟ ನರನನ್ನು ಕೊಲ್ಲಬೇಕಾದರೆ ಇವತ್ತಿನಿಂದ ಈ ಬಟ್ಟೆಯನ್ನು ಬಿಚ್ಚಿ ನನ್ನ ಪರಸವನ್ನು ಕೈಯಲ್ಲಿ ಹಿಡಿಯಲೇಬೇಕು. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾಡಲಿ ಹೇಳಿ ಹೂಗಳೇ. ಹೂ ಬೇಕೇನ್ರಿ? ಹೂವ ನಮ್ಮ ಮಾಲೀಕರು ರೇಖಾವತಿ ಆಗಿರೋ ಬೆಳ್ಳಗೆ ಹೂ ಅದಾವು. ನಮ್ಮ ಮಮ್ಮಿರ ರೇಖಾವತಿ ಆಕೆ ನಂಗೆ ಕೆಂಪಗಿರೋ ಗುಲಾಬಿ ಹೂ ಅದಾವು. ಇನ್ನು ನಮ್ಮ ಕರ್ಮಟಿ ಮಲ್ಲವತಿ ಅದಾಳಲ್ಲ, ಆಕೆ ನಂಗೆ ದುಂಡಾಗ ಚೆಂಡು ಹೂ ಅದಾವು. ದೌಡ್ ಬರ್ರಿ, ₹1 ₹2 ಸಸ್ತಾ ಮಾಡಿಕೊಡ್ತೀನಿ. ನೈನಾಪುರ ಮಲ್ಲಪ್ಪನ, ಶಾಂತಪ್ಪನ, ಇವ ನಮ್ಮ ಜಡದಲ್ಲಿ ರಂಗಪ್ಪನ ಇಲ್ಲ ಮರ. ದೌಡ್ ಬರ್ರಿ ಮರ, ₹1 ₹2 ಸಸ್ತಾ ಮಾಡಿಕೊಡ್ತೀನಿ. ಹೂ ಬೇಕೇನ್ರಿ? ಹೂವ ಗೆದ್ದಿ ಬರ್ತಾಳ ನೋಡ ಹೈಸ್ಕೂಲ ಕಿಟ್ಟ, ಸಂಧ್ಯಾಗ ನಿಂತ ನಗ ಮಾರ್ತಾಳ ಗೆದ್ದಿ ಬರ್ತಾಳ ನೋಡ ಹೈಸ್ಕೂಲ ಕಿಟ್ಟ, ಸಂಧ್ಯಾಗ ನಿಂತ ನಗ ಮಾರ್ತಾಳ ಚಂದ್ರೈತಿ ನೋಟ ಶಾಳ ಕದಲ ಕಟ್ಟ, ಚಂದ್ರೈತಿ ನೋಟ ಶಾಳ ಕದಲ ಕಟ್ಟ, ನದಿ 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 ಮೊದಲು ಹೋಗು ನದಿಯ. ಗೆದ್ದಿ ಬರ್ತಾಳ ನೋಡ ಹೈಸ್ಕೂಲ ಕಿಟ್ಟ, ಸಂಧ್ಯಾಗ ನಿಂತ ನಗ ಮಾರ್ತಾಳ ಮ್ಯಾಗಿನ ಓಣಗ ದೋಸ್ತ ಮಸ್ತೈತಿ ಮಲ್ಲ ನಡಕೊಂಡ ಹೊಟ್ಟೆಲ್ಲ ಮ್ಯಾಗಿನ ಓಣಗ ದೋಸ್ತ ಮಸ್ತೈತಿ ಮಲ್ಲ ನಡಕೊಂಡ ಹೊಟ್ಟೆಲ್ಲ ಅವನ ಮಾರಿ ಮೆಕ್ಕ ಅಕ್ಕವಾದರ ತಂಗಿ ಸಿಗ್ತಾಳ ತೈತನ ಪಡಗಾಡು ಮದನ
ಮಾಡಂಗ ಮಾಡಿ ಅಕ್ಕ ಹೋದರ ಕೈಗೆ ಸಿಗುತ್ತಲ್ಲ ಕೈಯನ್ನು ಬಡಜಾರು ಮಾಡಂಗ ಮಾಡಿ ಮಾಡಂಗ ಮಾಡಿ ಎಬ್ಸು ಎಬ್ಸ್ತೀನಿ ತಡಿ. ಎಬ್ಸಲ್ಲ ಇದು ಎಬ್ಸು ಬುಕ್ದಂದ ಎಬ್ಸು. ಏ ಹೂವಾ ಬಾಯಿಲೆ ಇದ್ಯಾವ್ದ್ರಿ ಪಿಕನಾಸಿ ಹೆಣ್ಣು ನನ್ನ ನಿಂದ್ರಸದ್ ಬಿಟ್ಟು ಏ ಹೂವ ಅಂತ ಕರಿತಾಳಲ್ರಿ ರೀ ನಿಮ್ಗೆ ಎಷ್ಟು ಬೇಕ್ರಿ ಹೂವ? ಅಯ್ಯೋ ನನಗ ಹೂ ಬೇಕ ನನಗೆ ಹೆಂಗ ಮಳ ಮಾಡಿ ನೋಡಿ ಗೀತಾ ಮತ್ತೆ ಮಾಡ್ಲಿ ಗೀತಾ ಈ ಕುಂತ್ರು ಕುಡಿಕೊಂಡು ಸಾಲದ ಅಂತೇಳಿ ಈ ಹೂವಿನ ವ್ಯಾಪಾರ ಮಾಡಕತ್ತೀನಿ. ನಿಂಗೆ ಬೇಕನ್ ಹೂವ? ಬೇಕ ಹೆಂಗ ಮಳ ನೋಡಿ ಗೀತಾ ನೀನ ತೆಗೆದು ಇಟ್ಕೊಂಡೆ ಅಂದ್ರ 5 ರೂಪಾಯಿ ಮತ್ತು ನಾನ ತೆಗೆದಿಟ್ನೆ ಅಂದ್ರ 10 ರೂಪಾಯಿ ನೋಡ. ಏ ಏನದು ಇಟ್ಕೊಳ್ಳೋದು? ಮತ್ತೇನು ಮಾಡ್ಬೇಕಂತ ಮಾಡಿ ಗೀತಾ ಹೂವಣ ಈ ಹೂಗಾರ್ಗೆ ಒಂದು ಹೊಸ ಕಾನೂನು ಬಂದು ಎಲ್ಲ ಅಡ್ತಾರ ಆಗ್ಬಿಟ್ಟೈತೆ ನೋಡಿ ಗೀತಾ. ಹೌದ ನನ್ನ ಬೌದ್ಧರ ಏನದು ಹೊಸ ಕಾನೂನು? ನೋಡಿ ಗೀತಾ ನನ್ನ ಮಾತು ನಂಬಿದ್ರೆ ನಂಬು ಬಿಟ್ರೆ ಬಿಡು. ನಾನು ಹೂವಿನ ವ್ಯಾಪಾರ ಮಾಡ್ಬೇಕಂತಂದು ಹೂವಿನ ಮಲಾಕ್ರ ನಮ್ಮ ಚರ್ಕೆ ಕೊಡ್ರ ಹತ್ರ ಹೋಗಿದ್ದೆ. ಮಲಾಕ್ರ ಹೂವಿನ ವ್ಯಾಪಾರ ಮಾಡ್ಕೊಂತ ಮಾಡೀನಿ, ಸ್ವಲ್ಪ ಕನ್ಸೆಷನ್ ಮಾಡಿ ಹೂವು ಕೊಡ್ರಿ ಅಂತಂದ್ರ ನಮ್ಮ ಚರ್ಕೆ ಕೊಡ್ರಿ ಏನಂದ್ರೆ ಗೊತ್ತನ? ಏನಂದ್ರ? ನೋಡ್ತಮ್ಮ ಎಲ್ಲ ಹೂಗಾರ ಸೇರ್ಕೊಂಡು ಒಂದು ಕರಾರ್ ಕಂಡೀಷನ್ ಮಾಡ್ಯಾರ. ನೀವ ತಲೆಯಾಗಿಟ್ರಿ ಅಂದ್ರ 5 ರೂಪಾಯಿ ಇಸ್ಕೋರಿ, ಅವ್ರ ಏನಾದ್ರು ತಲೆ ಇಟ್ಟು ಅಂದ್ರ 10 ರೂಪಾಯಿ ಇಸ್ಕೋರಿ ಅಂತ ಹೇಳಿ ಕಳ್ಸ್ಯಾರ ನೋಡ. ಮತ್ತ ಏ ನೀನ್ ಕಾನೂನಿಗೆ ಯಾಕ ದ್ರೋಹ ಮಾಡ್ದೆ ಬಿಡ? ಹೆಂಗ ಹಿಡ ಅಂದಾರ ಹಂಗ ಹಿಡ ನೀನ್ ತಲ್ಯಾಗ ಹೂ ನನಗ. ಓಕೆ ಇಡ್ಲೇನು ಮತ್ತೆ ಸೋರಾಕತೈತ ನಿಂದ? ಎಲ್ಲ ಇಳದೈತಿ ಬಿಡ, ಎಲ್ಲ ಇಳಿದು ಸೋರಾಕತೈತಿ ದುಳು 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 ಅಂತಂದು. ಸೋರ ಬೇಕಲ್ಲ ಮತ್ತ ಹಂಗ ಐತಿ ತಂಡಿ. ಮತ್ತ ಬಿಡಿಸೋ ತಂಡಿನ ಯಾವಸ್ ಏನು ಚಂದ ನಾರದವ ಕೂದಲ ನಾ ಬರತೀನಂತೆ ತೆರೆದಿರುತ್ತಾಳೆ ಅವರ ಮನೆಯ ಬಾಗಿಲ್ಲ. ಹಂಗ ಮಾಡಲಿ
ಬಿಟ್ಟ ಅನ್ಸುತ್ತ ಬಂದ ಮಾವ ಮುಚ್ಕೋರ ಅಪ್ಪ ಎಲ್ಲಾರು ಮುಚ್ಕೋರಿ ಈ ಮಗನ ನನ್ನ ಮಗಳು ಯಾರ ನೋಡಕತ್ತಿರಲ್ಲ ಎಲ್ಲಾರು ಕಣ್ಣು ಮುಚ್ಕೋರಿ ಮತ್ತೆ ತಕ್ಕೊಂಡ್ ಕುಂತಾರ ಅವ್ರು ಮುಚ್ಕೊಂಡ್ರೆ ಏನ್ ನೋಡ್ಬೇಕ ಮರ್ಯಾದೆಯಿಂದ ನನ್ನ ಮಗಳ ಕೈ ಬಿಟ್ಟಿಯ ಮಗನ ಕಾಲು ಮುರಿದು ಬಾಯಾಗ ತುರಕ್ಲೆ ಮಗನ ಕಾಲಲ್ಲಿ ಗಂಟೆ ಬರ್ದು ಬಿಡು ನಮ್ ಸರ್ ಮನಿ ಮುರ್ಕಪ್ಪ ಅವ್ರ ಯಾವ ಬಂದ್ರಿ ನೀ ಈಗ ಬಂದಿಲ್ಲ ಅಪ್ಪ ಈ ಗದ್ದಲ್ದಾಗ ನಾವು ಮತ್ತ ತಂಡ್ಯಾಗ ಗದ್ಲ ಎಬ್ಸಾಕತ್ತಿದ್ದೀವಿ ನೀವು ಬಂದಿದ್ ಗೊತ್ತಾಗ್ಲಿಲ್ಲ ಅವ್ರ ಇಬ್ರು ಕೂಡಿ ತುಟಿಯಾಗ ತುಟಿ ಇಟ್ಟು ಮುತ್ತು ಕೊಡಕತ್ತಿಲ್ಲ ಅವಾಗ ಬಂದಿನೋ ನೀವು ಅವ್ರ ಆ ಚಾನ್ಸ್ ಕೊಡಕ್ ಎಲ್ಬಿಟ್ಟು ಅವನ ನೀ ಹಂಗ ನೋಡ್ತೀರಿ ಆ ಮಗನ ನೀವು ಸ್ವರ್ಗನ ಮೂರ್ಗೇನ ಸಿಕ್ಕೈತಿ ಲೇ ಸದಾ ಇಲ್ಲೋಲ್ಯ ಒಂದು ಅದ್ರ ಮಗನ ಇಲ್ಲ ಅಲ್ಲ ಮಗನ ಸೀದಾ ಶಿವಂಪದ ಸೇರ್ತೀನಿ ಮಗನ ಇನ್ನ ಹೋದ್ರ ಇಲ್ಲ ಡಬ್ಬಗಲ್ಲ ಬನ್ನಿ ದಾಟಲ್ಲ ಈ ಶಿವಪದ ಸಿಗ್ತದ ಮಗ ಯಾಕ್ರಿ ಮನಿ ಮುರ್ಕಪ್ಪನವ್ರ ನಮ್ ಸದನ್ ಸಿಕ್ಕಾಪಟ್ಟೆ ಬೇಕತ್ರಲ್ಲ ಬೇಯ್ದ ಅಷ್ಟ ಅಲ್ಲೇ ಶಿವ ಈ ಮಗ ಮಾರ್ ನೋಡಿದ್ರ ಮಗನ ಮನಿ ಬಿಟ್ಟು ರೂಮ್ ಬಿಟ್ಟು ಹೊರಗೆ ಹಾಕ್ಬೇಕು ಮಗನ ಇವನ್ನ ಏನ್ ಮಾಡಿದ್ರಿ ಮಗ ಅಲ್ಲೇ ಡ್ರಮ್ ಸೆಟ್ ಮಾವು ಈಗ ತಡ್ಡಿ ಎದ್ದೈತೆ ಇವಾಗ ಇಟ್ಟೋದಕ್ ಮಕ್ಕೊಂಡಿತ್ತೇನಪ್ಪ ಒಂದು ಎಬಸ್ ಮಾವಲಿ ಎಬಸ್ ಮಾವ ಯಾಕ್ರಿ ಮನಿ ಯಾಕ್ರಿ ಮನಿ ಮುರ್ಕಪ್ಪ ಅವ್ರ ನೀವು ಮಾತಿಗೊಮ್ಮೆ ಓದಿತೀರಿ ಅಂತೀರಲ್ಲ ನಿಮ್ಮ ಮಗಳಿಗೆ ನಾನು ಮಾಡ್ಲಾರ್ದು ಮಾಡೇನು ಕೇಳಗೇತನ ಅಲ್ಲಿ ಹೆಂಗ ಹಗಲೆಲ್ಲ ನಂಗೆ ಬಯಕತ್ರ ತಿಕ್ಕೋ ಒಂದ್ ದಿನ ನಿಮ್ಮ ಮಗಳಿಗೆ ವಾಂತಿನ ಬರೆಸ್ತೀನಿ ಮತ್ತು ನಿಮ್ಮ ಕೈಯಾಗ ಮೊಮ್ಮಕ್ಕಳು ಕೊಡ್ಲಿಕ್ಕಂದ್ರ ನನ್ನ ಹೆಸರು ಸದನ ಅಲ್ಲ ನನ್ನ ಮಗಳಿಗೆ ವಾಂತಿ ಬರೋಂಗ್ ಮಾಡಿ ನನ್ನ ಕೈ ಮೊಮ್ಮಗಳು ಕೊಟ್ಟ ನಿಮ್ ಮಗಳಿಗೆ ಮಾಡಿದ್ನೇನ್ರಿ ನಿಮಗ್ ಮಾಡಿದ್ನೇನ್ರಿ ಮಾವಾರ ನನ್ನ ಮಗಳಿಗೆ ಏನು ಮಾಡ್ತಾನೆ ಮೂಲಂಗಿ ಮಾರ್ಯಾವ ನನಗೆ ಮತ್ತೆ ನನ್ನ ಮಗಳದಲ್ಲ ನನ್ನ ಮಗಳಿಗೆ ಮಾಡ್ಯಾವ ಮತ್ ವಾಂತಿ ಗಿಂತಿ ಬರಂಗ್ ಮಾಡ್ಯಾನನ್ರಿ ಮತ್ತ ನನ್ನ ಮಗಳಿಗೆ ವಾಂತಿ ಬರೋಂಗ್ ಮಾಡ್ತಾನೀವ ಮೂಲಂಗಿ ಮಾರ್ಯಾವ ನನ್ನ ಮಗಳಿಗೆ ವಾಂತಿ ಬರೋಂಗ್ ಮಾಡ್ಯಾರ ಮಗನ ಈಗ ಹಂಗಲ್ಲ ನೀನು ಬಾ ಕಕ್ಕೋಗಿ ಓದಿದ್ದಿ ಮಗನ ಇವನ ಬ್ಯಾಗ್ ಇಡ್ರಿ ಕೆರ್ ಇಡ್ರಿ ಹೋಗ ಬ್ಯಾಗ ಏ ಕುಳ್ಳೆ ಬಾ ನೀನೆ ಇವ ಹೈಟ್ ಅದ ನೀನ ನನ್ನ ಕಣ್ಣಿಗೆ ಕುಳ್ಳ ಅನ್ಕಣಕತ್ತೆ ಅದಕ್ಕೆ ಏಯ್ ನೋಡಿದೇನ ನಮ್ಮ ಅಪ್ಪನ ಪವರ್ ನೋಡಿದ್ನಲ್ಲ ನಿಮ್ಮ ಅಪ್ಪನ ಪವಾರ ಇನ್ನ ಗೊತ್ತಿಲ್ಲ ಈ ಶಿವನ್ ಕದರ ಒಂದ್ ಚಾನ್ಸ್ ಕೊಟ್ಟು ನೋಡ ನೀನು ಹೊಟ್ಟೆ ಹುಟ್ಟುತ್ತಾ ನನ್ನ ಪಿಂಟಾರ ಅಯ್ಯನ್ನ ಕುರ್ಸಾಲೆ ನನ್ನ ಗುಡ್ತಾನಂತ ಸುಕುಮಾರ ಏನ ಪಿಂಜರ್ ಹಳೆ ಪಿಂಜಾರ ಅಲ್ಲಿ ನಿನ್ನ ಜೀವದ ಜೊತೆಗಾರ ಇಂದಲ್ಲ ನಾಳೆ ಹಾಕಿ ನಾ ನಿನಗ ಕನಸುಗಾರ ಬಾರ ದೋಸ್ತ ನೀನ ಕನಸುಗಾರ ಆಗಕ್ಕ ರವಿಚಂದ್ರನಲ್ಲ ಸರಿ ದಾರಿ ಬಿಡು ನಿಂದ್ರಲಿ ಗೀತಾ ಇಷ್ಟೆಲ್ಲ ಹೊಡಿ ಊರಿಗೆ ಹೋದರ ನನ್ನ ಗಡಿ ಬಡಿದಾರ ಕೊಟ್ಟ ಮನೆಯಾಗಿ ನೆಟ್ಟಗ ಸರಿ ಮಾಡದು ಸಂಸಾರ ಹುಟ್ಟಿದ ಊರಿಗೆ ಹೋದರ ನನ್ನ ಗಡಿ ಬಡಿದಾರ ಕೊಟ್ಟ ಮನೆಯಾಗಿ ನೆಟ್ಟಗ ಗೆಳತಿ ಮಾಡದು ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಾಗಿ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಾಗಿ ನಿನ್ನ ದೂರ ಕನಸಿನ್ಯಾಗ ಕರೆದಂಗಟ್ಟಿಯ ನನ್ನ ಗೆಳೆಯಾರ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ಹಾದರ ಕಟ್ಟಿ ಬಡಿತಾರ ಮನಿಗೆ ಮಾಡದು ಸಂಸಾರ
ಕೊಡಿಸಿದ ಕಾಲಿಗೆ ಕೈಯ ಬಲಿಯಾಗ ಮಂದಿಯ ಮಾತ ಮನಗಂಡ ತುಮಕುಂದು ಈ ನಿನ್ನ ತಲೆಯಾಗ ಕೊಡಿಸಿದ ಕಾಲಿಗೆ ಕೈಯ ಬಲಿಯಾಗ ಮಂದಿಯ ಮಾತ ಮನಗಂಡ ತುಮಕುಂದು ಈ ನಿನ್ನ ತಲೆಯಾಗ ಮನಸ್ಸಿಂದ ಹೇಳತನ ಮೋಸ ಮಾಡಿದ ಗಳದಿ ಮೋಸ ಮಾಡಿದ ಯಾಕಳದಿ ಕಟ್ಟಿ ಮಡಿತಾರ ಮನೆಯಾಗಿ ನಡೆದ ಗಳತಿ ಮಾಡದ ಸಂಸಾರ ಬಾಕೀರ ಇಟ್ಟಕೋರ ಇನ್ನಳ್ಳಿ ನೋನಳ್ಳಿ ಹುಟ್ಟು ಏನು ಮಾಡ್ತೀರಿ ಚೆಲುವೆ ಚೆಲುವೆ ಬೇಲೂರು ಚಂದನ ಚೆಲುವೆ ಯಾಕೋ ನಮ್ಮ ಅಕ್ಕನಾದಂಥ ಸುಭಾಕ ಬೋಟ್ಗೆ ಅವರು 5 ರೂಪಾಯಿ ಭೂಯ ಮಾಡುತ್ತಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ಸೋದರ ಮಾವಾದಂಥ ಶಿವಪ್ಪ ಅಂಗಡಿ ಅವರು ಒಂದು ಬೆಳ್ಳಿ ಚೈನ ಮತ್ತು 1001 ರೂಪಾಯಿ ಭೂಯ ಮಾಡಿರ್ತಾರೆ. ಮತ್ತು ನಮ್ಮ ಶನಪ್ಪ ಇವಳಿ ಅವರು ಒಂದು ಬೆಳ್ಳಿ ಚೈನವನ್ನು ಉಡುಗೊರೆಯಾಗಿ ಕೊಟ್ಟಿರ್ತಾರೆ. ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು.